ಸರ್ ಅಶೋಕ್ ಅವರು ಪತ್ರ ಬರೆದಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿ 50,000 ಎಷ್ಟು ಸಾಲ ಇದೆ 50,000 ಕೆಳಗಡೆ ಇರೋರಿಗೆ ಮಾಡಕ್ಕೆ ಕೇಳಿ, ಪ್ರಧಾನಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು. ನೀವು ಮಾಡ್ಬೇಕಂತ. ಹೌದು ಸರ್, ನಾವೇ ಈಗ VBG ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವುದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡಬೇಕು. ರೈತರ ಸಾಲನೂ ಮನ್ನಾ ಮಾಡಬೇಕು ಅಂದರೆ ಮಾಡೋಣ. ಇವ್ರು ಏನು ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗೆ ನೆನಪಿಸ್ತೀನಿ, ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು, ನನಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡಲಿಕ್ಕಾಗಲ್ಲ, ನನ್ನ ಹತ್ರ ಏನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನೆ ದುಡ್ಡಿಂದು ಅಂತ ಹೇಳಿದರು. ಅವಾಗ ಅವ್ರದ್ದೇ ಸರ್ಕಾರ ಇತ್ತಲ್ಲ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇನ್ನು ಈಗ ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ವರದಿಗಳನ್ನು ಸಲ್ಲಿಸಬೇಕು, ದತ್ತಾಂಶಗಳು ಬರಬೇಕು, ಅದಾದಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡಬೇಕು ಅಂದರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ. ಆದರೆ ನಿಮ್ಮ ಸಹಕಾರ ಏನಿದೆ, ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತು ನಿಮ್ಮ MP ಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳೋಕ್ಕಿರೋದ ನೀವು? ನಾವು ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀಜ್ನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತಾ ಇದ್ದಾರೆ. ಬರ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಣೆ ಮಾಡಬೇಕಂತ ಸಲಹೆ ಪಡಿತಾ ಇದ್ದಾರೆ, ವರದಿ ಪಡಿತಾ ಇದ್ದಾರೆ. ಅದು ಏನು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಡ್ರಾಟ್ ಡಿಕ್ಲೇರ್ ಆಗಬೇಕಾಗಿದೆ, ಅದಕ್ಕೆ ಏನೇನು ಬೇಕು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದಾದಮೇಲೆ ತಾನೇ ಇವೆಲ್ಲನೂ. ಮತ್ತು ಡ್ರಾಟ್ ಡಿಕ್ಲೇರ್ ಮಾಡೋಕ್ಕೆ ಹೇಳಿ ಕೇಂದ್ರ ಸರ್ಕಾರಕ್ಕೆ. ಯಾಕೆ ವಿಳಂಬ ಮಾಡ್ತಾ ಇದೆ? ನಮಗೆ ಪ್ರವಚನ ನೀಡೋದು ಬಿಟ್ಟು ಅಶೋಕ್ ಅವರಿರ್ಬೋದು, ವಿಜೇಂದ್ರ ಅವರಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿ. ಮಾನವೀಯತೆ ದೃಷ್ಟಿಯಿಂದ ತುರ್ತಾಗಿ ನೀವು ನಿಯಮಗಳನ್ನು ಸರಳೀಕರಣ ಮಾಡಿ ಸಡಲ್ಗೊಳಿಸಿ ಬರೋದು ಡಿಕ್ಲೇರ್ ಮಾಡೋಕ್ಕೆ ಹೇಳಿ.